ಜನ ಪಾಲಕರು ಕೂತ್ಕೊಂಡಿದ್ದಾರಲ್ಲ ಮಕ್ಕಳೇ, ನಮ್ಮ ಅವ್ವ ಅಪ್ಪನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಅಣ್ಣ ಚಂದ್ರು ಅಣ್ಣ, ನಮಗೆ ನಾವೇನು ಹೇಳ್ತೀವಿ ಅಂತಂದರೆ, ನಮ್ಮ ಆಸ್ತಿ ಯಾರು ಅಂದರೆ ಏನಂತ ಹೇಳ್ತೀವಿ ನಾವು? ಶ್ರೀಧರ್, ಯಾರು ನಮ್ಮ ಆಸ್ತಿ? ಯಾರು? ನಮ್ಮ ಮಕ್ಕಳಲ್ಲ. ಯಾರು ನಮ್ಮ ಆಸ್ತಿ ರೀ? ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಯಾವತ್ತಾದರೂ ಹೇಳಿದಾರೆ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಅಂತ? ಪಾಲಕರೇ ಹೇಳಿದಾರ? ನೀವು ಯಾವತ್ತಾದರೂ ಹೇಳಿದಿರ ನಿಮ್ಮ ಆಸ್ತಿ ಯಾರು ಅಂತಂದರೆ ನಮ್ಮ ತಂದೆ ತಾಯಿ ಅಂತ ಹೇಳಿದ್ದೀರಾ? ಹೇಳಬೇಕು. ಯಾಕಂತಂದರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದರೆ, ನಮ್ಮ ಆಸ್ತಿ ಯಾರು ಇಲ್ಲ, ನಾವು ರೊಕ್ಕ ಗಳಿಸ್ಲಿಲ್ಲ, ರೂಪಾಯಿ ಗಳಿಸ್ಲಿಲ್ಲ, ಹೊಲ ಗಳಿಸ್ಲಿಲ್ಲ, ಮನೆ ಗಳಿಸ್ಲಿಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಒಳ್ಳೆ ಸಂಸ್ಕೃತಿ ಕೊಟ್ಟಿದ್ದೀವಿ, ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನು ಮಾಡಿದ್ದೀವಿ, ದೇಶಭಕ್ತಿಯನ್ನು ಅವರಲ್ಲಿ ತುಂಬಿದ್ದೀವಿ, ಅವರು ನಮ್ಮ ಆಸ್ತಿ ಅಂತ ಪಾಲಕರು ಹೇಳುವಂಥ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನು ಕೊಟ್ಟಂಥ, ಇಂಥ ದೇಶಭಕ್ತಿಯನ್ನು ತುಂಬಿದಂಥ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳಬೇಕು, ಹೌದಿಲ್ಲ? ಅವರ ಆರೋಗ್ಯ, ಅವರ ಮುಂದಿನ ವೃದ್ಧಾಪದ ಜೀವನ, ಅದೆಲ್ಲ ಯಾರ ಹೆಗಲ ಮೇಲೆ? ಅವ್ರ ಕಣ್ಣಂಥ ಕನಸೇನು? ಪಾಲಕರ ಕಣ್ಣಂಥ ಕನಸೇನು? ನಮ್ಮ ಮಕ್ಕಳು ಸೆಟ್ಲ್ ಆಗಬೇಕು ಜೀವನದಲ್ಲಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ನೌಕರಿ ಹಿಡಿಬೇಕು, ಅವ್ರ ಕಣ್ಣಂಥ ಕನಸನ್ನು ಈಡೇರಿಸುವಂಥ ಜವಾಬ್ದಾರಿ ನಿಮ್ಮದು.